ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ನಾನು ನಿಮಗೆ ಇವತ್ತು ಈ ರೀತಿ ಕಸ್ಟಮ್ ಸಬ್ಸ್ಕ್ರೈಬ್ ಬಟನ್ ಹೇಗೆ ಮಾಡೋದಂತ ಹೇಳಿಕೊಡ್ತಾ ಇದ್ದೀನಿ. ಮೊದಲು ಗೂಗಲಿಗೆ ಹೋಗಿ ಅಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಗ್ರೀನ್ ಸ್ಕ್ರೀನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿಕೊಳ್ಳಿ. ಸರ್ಚ್ ಮಾಡಿ ಆದ ನಂತರ ಅದರಲ್ಲಿ ಸೆಕೆಂಡ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಳ್ಳಿ. ನೋಡಿ, ಇದೇ ರೀತಿ ತುಂಬ ಕಸ್ಟಮೈಸ್ ಬಟನ್ಗಳಿವೆ. ನಿಮಗೆ ಇಷ್ಟ ಬಂದದ್ದು ಡೌನ್ಲೋಡ್ ಮಾಡ್ಕೊಳ್ಬೋದು. ನಾನು ನಿಮಗೆ ಈಗ ಡೌನ್ಲೋಡ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನನಗೆ ಈ ಸಬ್ಸ್ಕ್ರೈಬ್ ಬಟನ್ ಇಷ್ಟ ಆಯಿತು, ಸೊ ನಾನು ಇದನ್ನು ಈಗ ಡೌನ್ಲೋಡ್ ಮಾಡ್ತೇನೆ. ಮೇಲೆ ಕಾಣುತ್ತಿರುವ ಡೌನ್ಲೋಡ್ ಆಪ್ಷನನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡುವಾಗ ಡೈರೆಕ್ಟಾಗಿ ಡೌನ್ಲೋಡ್ ಆಗ್ತದೆ. ಡೈರೆಕ್ಟಾಗಿ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ನೆಕ್ಸ್ಟ್ ಇನ್ಶೂಟ್ ಆ್ಯಪನ್ನು ಓಪನ್ ಮಾಡಿ. ನಾನೀಗ ಯಾವುದಾದ್ರೂ ಒಂದು ವಿಡಿಯೋವನ್ನು ಸೆಲೆಕ್ಟ್ ಮಾಡ್ತೀನಿ, ಜಸ್ಟ್ ನಿಮಗೆ ಹೇಗೆ ಮಾಡೋದಂತ ತೋರಿಸಲಿಕ್ಕೆ. ವಿಡಿಯೋವನ್ನು ಸೆಲೆಕ್ಟ್ ಮಾಡಿದ ನಂತರ PIP ಆಪ್ಷನನ್ನು ಕ್ಲಿಕ್ ಮಾಡಿ. ಆಗ ಡೌನ್ಲೋಡ್ ಮಾಡಿರುವಂಥ ವಿಡಿಯೋವನ್ನು ಕ್ಲಿಕ್ ಮಾಡಿಕೊಳ್ಬೇಕು. ನಂತರ ಕಟ್ಔಟ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಅದರಲ್ಲಿ ಕ್ರೋಮನ್ನು ಸೆಲೆಕ್ಟ್ ಮಾಡಿ. ಅದು ರೌಂಡಾಗಿ ಕಾಣ್ತಿದೆಯಲ್ಲ, ಅದನ್ನು ಮೇಲೆ ತಂದು ಬಿಡಿ. ಆಗ ನಿಮ್ಮ ಗ್ರೀನ್ ಸ್ಕ್ರೀನ್ ಹೋಗುತ್ತೆ. ನಂತರ ಸ್ಟ್ರೆಂತ್ ಮತ್ತು ಶ್ಯಾಡೋವನ್ನು 100% ಮಾಡಿ. ಆಗ ನಿಮಗೆ ಈ ಕಟ್ಔಟ್ ಸಿಗುತ್ತೆ. ಸೊ ನೋಡಿ ಈಗ ಫೈನಲ್ ಆಗಿ ಹೇಗೆ ಕಾಣುತ್ತೆ ಅಂತ. ನಂತರ ಸೇವ್ ಮಾಡಿಕೊಳ್ಳಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಕಸ್ಟಮ್ ಸಬ್ಸ್ಕ್ರೈಬ್ ಬಟನ್ ಕ್ರಿಯೇಟ್ ಮಾಡ್ಬೋದು ಅಂತ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. Bye.